ಜ್ಞಾನಿ ವಿಜ್ಞಾನಗಳನ್ನ ತಂತ್ರಜ್ಞಾನಗಳನ್ನ ಗುರು ಹಿರಿಯರನ್ನ ಸಂಬಂಧಿಸಿದ ಶ್ರೀ ಕ್ಷೇತ್ರದ ಒಡೆಯನು ನಮ್ಮ ಎಲ್ಲರ ಆರಾಧ್ಯ ದೇವರು ಬಹುಶಃ ಈ ಜಗತ್ತಿನಲ್ಲಿ ಸರ್ವ ಸಮಾಜದ ಸರ್ವ ಜನಾಂಗದ ಸಮಾನತೆಗಾಗಿ ಪ್ರಾಣವನ್ನು ಕೊಟ್ಟವರು ಯಾರಾದರೂ ಅವರು ಬಸವೇಶ್ವರರು ಅನ್ನುವಂಥದ್ದನ್ನು ನಾವು ಹೇಳ್ತಿದ್ದೇವೆ. ಇಂದಿನ ಮಾಧ್ಯಮ ಯುಗದಲ್ಲಿ ಎಲ್ಲರೂ ವಿದ್ಯಾವಂತರೇ. ಯಾವ ವಿದ್ಯಾವಂತರು ಇವತ್ತಿಲ್ಲ ಅಂತ ತಿಳ್ಕೊಂಡ್ರೂ ಕೂಡ ವಿದ್ಯಾವಂತರೇ ನಾವೇನು ಮಾಡ್ತಿದ್ದೇವೆ ಅಂದರೆ ಯಾವುದೋ ಒಂದು ಡ್ರೆಸ್ ಕೋಡಿಗಾದ್ರು ಅಥವಾ ಮನೋರಂಜನೆಗಾಗಿಯೋ ಏನೋ ಒಂದು ಉದ್ದೇಶಕ್ಕಾಗಿ ನಾವು ಮಾನವೀಯತೆಯನ್ನ ಮರೆತು ಒಳಗಾಡುವಂತಹ ಸಂದರ್ಭ ಇವತ್ತು ಬಂದಿದೆ. ಆದರೆ ಒಂದು ಕ್ಷಣ ಆ ಬಸವೇಶ್ವರ ದೇವಸ್ಥಾನದಲ್ಲಿ ಕೂರ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಅವರು ಹೇಗೆ ಬರೀ ಎಲ್ಲರನ್ನ ಸಮಾಜವನ್ನ ಕಟ್ಟುವಂತಹ ಕನಸುಗಳನ್ನ ಮಾತ್ರ ಮಂದಿರದಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ನಾವೆಂಥ ಪುಣ್ಯವಂತರು ಅನ್ನುವಂಥದ್ದನ್ನ ನಡೆಯಬಾರದು. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಮಾಜವನ್ನ ಒಡೆಯುವಂತ ಮಾನವೀಯತೆಯನ್ನ ಕರೆಯುವಂತಹದ್ದು ಬಹಳ ನಡೀತಾ ಇದೆ. ಅದು ಆಗಬಾರದು. ನಾವೆಲ್ಲರೂ ಒಂದು ಪುತ್ರೋಹಂ ಪೃಥಿವ್ಯಾ ಯಾರ ಮಕ್ಕಳು ಅಂದ್ರೆ ಭೂಮಿ ತಾಯಿಯ ಮಕ್ಕಳು ಅಂತ. ಎಲ್ಲರೂ ಭೂಮಿ ತಾಯಿಯ ಮಕ್ಕಳು ಅಂದ್ರೆ ಇನ್ನೆಲ್ಲಿ ಬಂತು ಬೇಡ. ನಾನು ಹೇಳ್ತಾ ಇಲ್ಲ ಈ ಮಾತನ ಅಥರ್ವವೇದಕ್ಕೆ ಉಲ್ಲೇಖವಾಗಿದೆ. ಪುತ್ರೋಹಂ ಪೃಥಿವ್ಯಾ ಅಂತ ಹೇಳೋರು ನಾವು ಯಾರ ಮರ? ಪೃಥ್ವಿಯ ಮರ ಅಂತ ಹೇಳಿದರೆ ಯಾವುದೇ ಒಂದು ಊರ ಹೇಳಿಲ್ಲ, ಒಂದು ದೇಶದ ಹೇಳಿಲ್ಲ, ಯಾವುದೇ ಪ್ರಾಂತದ ಹೇಳಿಲ್ಲ. ನಾವು ಪೃಥ್ವಿಯ ಮಕ್ಕಳು ಅನ್ನುವಂಥ ಕಲ್ಪನೆಯನ್ನು ಕೊಟ್ಟಂತ ನಮ್ಮ ಏನು ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಮೈಗೂಡಿಸುವ ಅಗತ್ಯತೆ ಇದೆ. ಹಾಗಾಗಿ ನಾವೆಲ್ಲ ಯಾರ ಮಕ್ಕಳು? ಪೃಥ್ವಿಯ ಮಕ್ಕಳು. ಅದಕ್ಕಾಗಿ ವಸುಧೈವ ಕುಟುಂಬಕಂ, ವಸುಧಾ ಅಂದ್ರೆ ಪೃಥ್ವಿ, ಕೇವಲ ವಸುಧಾ ಏವ ಕುಟುಂಬ ಅಂದ್ರೆ ಪೃಥ್ವಿಯಲ್ಲಿರುವ ಎಲ್ಲ ಜೀವಿಗಳು ಒಂದು, ನಾವೆಲ್ಲ ಒಂದೇ ಕುಟುಂಬ ಅಂತ ಬದುಕುವುದೇ ನಮ್ಮ ಜೀವನದ ಗುರಿ ಅಂತ ಭಾರತೀಯ ಸಂಸ್ಕೃತಿ ಹೇಳಿಕೊಟ್ಟಿದೆ. ಜಾತಿ ಮತಪಂಥಗಳಿಂದ ಒಳಗಾಡುವುದು ಸರಿಯಲ್ಲ. ಜಾತಿ ಮತಪಂಥಗಳು ಬೇಡ ನಮಗೆ. ನಾವೇನು ವಸುಧೈವ ಕುಟುಂಬಕಂ ಅಂತ ಹೇಳಿದ್ರೆ ಭಾರತ ಅನ್ನುವಂಥ ಪದತೆ ಮಾಯಾ ಪ್ರತ್ಯೇಕ ಭಾರತ ಅಂದರೆ ಯಾರು ಜ್ಞಾನದಲ್ಲಿ ರಮಿಸುತ್ತಾರೆ ಅವರೆಲ್ಲರೂ ಭಾರತೀಯರು, ಜಗತ್ತಕ್ಕೆ ಹೊರದಾಡವಲ್ಲ. ಹಾಗಾಗಿ ನಾವೆಲ್ಲರೂ ಭಾರತೀಯರು. ಬಹುಶಃ ಯಾವುದಾದ್ರು ನಮ್ಮ ನಡೋಡಿಗ ನೋಡಿ ಎಂಥ ಒಳ್ಳೆ ನಲ್ಲ ಓದು ಅಲ್ಲ, ಅರ್ಥ ಆಗಿರ್ಬೇಕು ಪ್ರಿಯತಮ ಅಲ್ಲ. ಪ್ರಿಯತಮ ಅಂದ ತಕ್ಷಣ ಏನು ಪತಿ ಅಂತ ಅರ್ಥ ಅಲ್ಲ. ಎಲ್ಲರೂ ಪ್ರೀತಿಯಿಂದ ಇರುವಂತ ಊರು ಅಂತ ಅರ್ಥ. ನಾವು ಯಾವುದೇ ಜಾತಿ ಮತ ಪಂಥ ಧರ್ಮವೇದಗಳನ್ನ ಮಾಡದೆ ನಲ್ಲವಾಗಿ ಒಗ್ಗೂಡುವವರು ಅಂತಾಗಿದ್ರು ನಲಮೂಡಿಗೆ ಅಂತಾಗಿದೆ ಅನಿಸಿಕೊಳ್ಳಿ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಆಗ್ತಾ ಇರೋದು ನಾವು ಜಗಳಾಡೋದಿಲ್ಲ ಮನೆಯಲ್ಲಿ. ನಮಗೆ ಇವತ್ತು ಧರ್ಮಜಾಗೃತಿ ಮಹಾಪಾದಯಾತ್ರೆಯ ಪೂರ್ಣ ಉದ್ದೇಶವೇ ನೀವು ಗೊತ್ತಾಗಲು ಏನಿದೆ ನಮ್ಮ ದೀಕ್ಷೆ, ಸದ್ಗುರುಗಳ ದೀಕ್ಷೆ ಅಂತ. ಇಲ್ಲಿ ಯಾರು ಲಕ್ಷಗಳಿದೆ ಬಿಟ್ಟಿರಲಿಲ್ಲ. ನಾ ಕೇಳೋದು ಒಂದೇ, ಯಾಕೆ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಊರಾಗಲಿ ಎಲ್ಲರಿಗೂ ರಜೆ ತಗೋತೀವಿ ಅಲ್ಲ. ಸ್ಕೂಲಿಗೆ ಭಾನುವಾರ ರಜೆ ಇದೆ,
ಯಾವುದಕ್ಕೂ ಒಂದೊಂದು ಭಾಗ ಬೆಳೆದಿದೆ. ಹಾಗೆ ಪ್ರತಿ ಊರಿನಲ್ಲಿ ಹೋಗುವಾಗ ನೀವು 7 ದಿವಸಗಳನ್ನು ಬಿಡುವುದಿಲ್ಲ. ಬಸವಣ್ಣವಾರ ಸೋಮವಾರ ಇದೆ, ಕೊನೆ ಪಕ್ಷ ಸೋಮವಾರ ದಿವಸ ನಿಮ್ಮೂರಲ್ಲಿ ಯಾವುದೇ ಮಧ್ಯರತೆ ಆಗಲಿ, ಮಾಂಸಾಹಾರಿ ಮಾರಾಟವಾಗಲಿ, ಭೋಜನ ಮಾಡೋದಾಗಲಿ, ನೀವು ಏನು ನಿಮ್ಮ ದುಷ್ಟಗಳಾಗಲಿ, ಗುಡ್ಗ ತಿನ್ನೋದಾಗಲಿ, ಕುಡಿಯೋದಾಗಲಿ, ಕೊನೆ ಪಕ್ಷ ಮರದ ದ್ವಾರ ಬಂದು ಇರುತ್ತದೆ. ಆವಾಗ ಒಂದು ದಿವಸ, ಯಾಕಂದ್ರೆ ನಾವು ಬಸವಣ್ಣ ದಿವಸ ಕೂರ್ತೀವಿ ಅಂತ ಸೋಮವಾರ ಅಂತ ಹೇಳ್ತಾರೆ. ನಮ್ಮ ಮುಡೇಶ್ವರ ವಾರವು ಸೋಮವಾರವಾಗಿದೆ. ಹಾಗಾಗಿ ವಾರದಲ್ಲಿ ಒಂದು ದಿವಸ ಊರಲ್ಲಿ ಯಾವ ಮಾಂಸದ ಅಂಗಡಿಗಳಾಗಲಿ ಮತ್ತು ಮದ್ಯದ ಅಂಗಡಿಗಳಾಗಲಿ, ಇನ್ನೇನಂದ್ರೆ ಇಲ್ಲಿ ಮಾಂಸ ಅದನ್ನು ಕೂಡ ನಿಷೇಧ. ನೀವು ಯಾರಾದ್ರೂ ಗುಡ್ಕ ತಿಂತೀರಿ ಅಂದ್ರೆ ಅದನ್ನು ನಿಷೇಧ ಮಾಡಿ, ಇದು ಅದನ್ನು ನಿಷೇಧ ಮಾಡಿ. ಒಂದು ದಿವಸ ಮೌನವಾಗಿ ತಿರುಗಾಟ ನಮ್ಮ ತಲೆಯಲ್ಲಿದೆ ಅಲ್ಲ, ಮಾತ್ರ ಮಾತ್ರ ಚಪಾತಿ ಬರೋಣ. ಯಾಕೆ ಚಪ್ಪಾಳೆ ಕಟ್ಟಿದ್ದೇವೆ? ಈ ಚಪ್ಪಾಳೆ ಕಟ್ಟಿದ್ರೆ ದೇವರ ಪ್ರಮಾಣ ಮಾಡ್ಯಾದ. ಯಾಕೆ ಹೇಳಿದ್ರೆ ನೀವು ನೌಕರಿ ಮಾಡಕ್ಕೆ ಹೋದಾಗ ದೇವ್ರ ಮುಟ್ಟಿ ಕೈ ಮುಟ್ಟಿ ನೌಕರಿ ಮಾಡ್ತಾರಲ್ಲ ಅಲ್ಲ. ಹೆಸರಿಗೆ ಪೂಜೆ ಮಾಡೋದಂತೂ ವಾಮ ಲಿಂಗವಾಗಿತ್ತು, ಬಲಗೈಯಿಂದ ಪೂಜೆ ಮಾಡ್ತೀವಿ ಅಲ್ಲ. ಎಡಗೈಯಲ್ಲಿ ಹಿಂದೆ ಹೇಳ್ತೀವಿ, ಬಲಗೈಯಿಂದ ಪೂಜೆ ಮಾಡ್ತೀವಿ. ಎರಡೂ ಕೈ ದೇವರ ಸಮಾನವಾಗಿರೋದ್ರಿಂದ ಎರಡು ದೇವರ ಮೇಲೆ ಪ್ರಮಾಣವನ್ನು ನೀವು ಮಾಡಿದ್ರಿ. ಒಂದು ವೇಳೆ ಆ ಪ್ರಮಾಣದಂತೆ ನೀವು ನಡೆದುಕೊಂಡರೆ ನಿಮಗೆಲ್ಲ ಸುಖ ಸಮೃದ್ಧಿಗಳಾಗ್ತವೆ. ಅದರಲ್ಲಿ ಸ್ವಲ್ಪ ಮಿಸ್ಸಾದರೂ ಕೂಡ ಏನಾಗುತ್ತೆ ಹೇಳೋದು. ಯಾಕಂದ್ರೆ ಕೆಲವು ನಾವು ಇವತ್ತು ಹಿಂದೂ ಮುಸ್ಲಿಮ್ಸ್ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಕಳೆದ ದಸರಾದಲ್ಲಿ ಅನುಷ್ಠಾನ ಮಾಡಿದಾಗ ಎಲ್ಲ ಮುಸ್ಲಿಮ್ಸು ಕೂಡ ಸೋಮವಾರ ಅನ್ಕೊಂಡಾಗ ಅವರ ಮಾಂಸ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಕೇವಲ ನಮ್ದು ಯಾವುದೇ ಆ ಧರ್ಮಾತೀತ, ನಾವು ಯಾರೇ ಆಗಲಿ ಎಲ್ಲರಿಗೂ ಹೇಳುವಂಥದ್ದು. ಮುಸ್ಲಿಮ್ಸೇ ಎಷ್ಟೋ ಜನ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಎಷ್ಟೇ ಹೇಳ್ತಾರೆ. ಆದರೆ ಇನ್ನೂ ಅವರ ಆ ಊರಿನ ಹಿರಿಯರು, ಅವರ ಮುಸ್ಲಿಮ್ಸರ ಹಿರಿಯರು ಇದಪ್ಪ ಒಂದು 70% 30% ಇದೆ. ಅದನ್ನು ಕೂಡ ಪ್ರಯತ್ನ ಬರ್ತಿದ್ದೀನಿ ನನ್ನ ಮಾತು. 70% ಜನ ಬಿಟ್ಟಿದ್ದಾರೆ, ಇನ್ನೂ 30% ಜನ ನಾವು ಬಿಟ್ಟಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ನೋಡಿ, ಅಲ್ಲಿ ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಒಂದು ಹೀಗೆ ಇದೆಯಲ್ಲ. ವ್ಯಕ್ತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ನನ್ನ ಗುಲ್ಬರ್ಗ ಜಿಲ್ಲೆಯಲ್ಲಿ. ಹೆಸರು ನೆನಪು ಬರ್ತಾ ಇದೆ. ಅವರು ಕೂಡ ಪರಿವರ್ತನೆ, ಮುಸ್ಲಿಮ್ಸು ಕೂಡ ಪರಿವರ್ತಕರಾಗಿದ್ದಾರೆ. ಅಂದ್ರೆ ನಾವೆಲ್ಲ ಭಾರತೀಯರು, ನಮ್ಮ ಹತ್ರ ಕೆಲವು ಸೈದ್ಧಾಂತಿಕ ಬೇರೆಗಳುಂಟು ಅಲ್ಲ. ಎಲ್ಲ ಸೈದ್ಧಾಂತಿಕ ಬೇರೆಗಳಿದ್ರೂ ಕೂಡ ಕೊನೆಗೆ ನಾವು ಏನಾಗಿದ್ದೀವಿ ಅಂದ್ರೆ ಎಲ್ಲವನ್ನ ಮರೆತು ಸಿಂಧೂ ನದಿಯ ಪ್ರಾಂತ್ಯವನ್ನರಿತು. ಹಿಂದೂ ಅನ್ನುವ ಪದವನ್ನು ಹಿಂದೂ ನಮ್ಮ ಭಾರತೀಯರು ಗೊತ್ತಿರಲಿಲ್ಲ. ಆದರೂ ನಾವೆಲ್ಲರೂ ಒಂದು ಹಿಂದೂಗಳು ಅನ್ನುವಂಥದ್ದು ಐಕ್ಯತೆಯ ಭಾವದಿಂದ ನಮ್ಮದೇ ಇರಬಹುದು, ನಮ್ಮದೇ ಇರಬಹುದು ಬೆಳೆದು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಿಂಧೂ ಪ್ರಾಂತ್ಯದವರು. ಇವತ್ತು ಸಿಂಧೂ ನದಿ ಹರಿದಿರುವುದು ಪಾಕಿಸ್ತಾನದಲ್ಲಿ. ಸಿಂಧೂ ಪ್ರಾಂತ್ಯದವರು ಅನ್ನುವ ಒಂದು ದೃಷ್ಟಿಯಿಂದ ಹೋದಂತಹ ನಾವು ಇವತ್ತು ಅದಕ್ಕಾಗಿ ಯಾವುದೇ ಜಾತಿಯನ್ನೆದುರುಗೊಂಡಾಗಲಿ, ಧರ್ಮವನ್ನೆದುರುಗೊಂಡಾಗಲಿ, ಮತವನ್ನೆದುರುಗೊಂಡಾಗಲಿ, ದೇಶವನ್ನೆದುರುಗೊಂಡಾಗಲಿ ಒಂದಿಗೆ ಜಗಳವಾಡಿದರೆ ಅವರಂತ ಮೂರ್ಖ ಯಾರೂ ಇಲ್ಲ ಅನ್ನುವಂಥದ್ದು. ಯಾವ ದೇಶ ಪುತ್ರೋಹಂ ಪ್ರತಿಜ್ಞಾಮ ಅಂತ ಹೇಳಿ ಅಂತ ನಾಡಿನಲ್ಲಿ ಹೋಗುವಂತ ನಾವು ಯಾರ ಮಕ್ಕಳು ರುಚಿಯೆಲ್ಲ ತಾಯಿ ಅಂತ ಕೊಟ್ಟರು, ಗೋವನ್ನ ತಾಯಿ ಅಂತ ಒಪ್ಪಿಕೊಂಡಂಥವರು, ಪ್ರತಿಯೊಂದರಲ್ಲೂ ಮಾತೃ ಸ್ಥಾನವನ್ನ ಕೊಡುವಂತ ನಾವುಗಳು ಬಡಕಾಗ್ತೀವಿ ಅಂದ್ರೆ ನಾವು ಭಾರತೀಯರಾದರೂ ಕೂಡ ನಾವು ಅಭಾರತೀಯರಾಗಿ ಹೋಗ್ತೀವಿ.
ಆ ನಿಟ್ಟಿನಲ್ಲಿ ನಾವು ಕೇಳಕ್ ಬಂದಂತ ಅಪೇಕ್ಷೆ ಇದೆ. ಏನು ಅಂದ್ರೆ ಯಾವುದೇ ಜಾತಿಯಾಗಲಿ ಮತ ಪಂಗಡಗಳಾಗಲಿ ಭೇದವನ್ನ ಮಾಡಿ ಸೈದ್ಧಾಂತಿಕ ವ್ಯತ್ಯಾಸಗಳು ಕಾಮನ್. ಅವುಗಳನ್ನ ಬಿಟ್ಟು ನಾವೆಲ್ಲರೂ ಒಂದಾಗಿ ಚೆಂದಾಗಿ ಬಾಳುವಂತ ಆಗೋಣ ಅನ್ನುವಂಥದ್ದು ಎಲ್ಲರಿಗೂ ಬಿತ್ತುವ ಉದ್ದೇಶವೇ ಈ ಪಾದಯಾತ್ರೆಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಯಾಕಂದ್ರೆ ಹೆಸರಿನಲ್ಲೇ ನಡವಳಿದ್ದೇನೆ, ಹೆಸರೇ ಹೇಳ್ತಾ ಇದೆ. ನೀವೆಲ್ಲರೂ ಪ್ರೀತಿಯಿಂದ ನೀವು ಸ್ವಾಗತ ಮಾಡಿದ್ರೆ ನೀವೆಲ್ಲ ಪ್ರೀತಿಯನ್ನ ತುಂಬಿಕೊಂಡಿದೆ ಅನ್ನೋ ಗೊತ್ತಿಲ್ಲ. ನೀವು ಯಾವತ್ತು ಪ್ರೀತಿಯನ್ನ ಬಿಟ್ಟು ಕೊಡುವುದಿಲ್ಲ. ನನ್ನ ಕೇಳೋದಲ್ಲ, ವೇತನ ಅಂತ ಬೇರೆ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದ್ರೆ ತುಂಬಾ ಪ್ರೀತಿ ಉಳ್ಳಂತ ಜನಾಂಗ ನಾವು, ಎಲ್ಲರೂ ಸಮಾನತೆಯನ್ನು ಕೊಡುವಂತ ಜನಾಂಗ ನಾವು ಅನ್ನೋ ಭಾವದಿಂದ ನಡೋದಿವಿ ಅಂತ ಕೊಡುವ. ಅದಕ್ಕೆ ಬಸವಣ್ಣ ಬಂದು ಕೂತ ಅವನ ಸಿದ್ಧಾಂತ ಏನಿದೆಯಲ್ಲ, ಸಮಾಜ ನಿರ್ಮಾಣ ಮಾಡುವಂತಹದ್ದು ಏನು ಸಿದ್ಧಾಂತ ಇದೆಯಲ್ಲ, ಅಲ್ಲೆಲ್ಲ ನಮಗೆ ಎಲ್ಲ ಸಮಾಜದ ಸ್ಥಿತಿಯನ್ನ ಕಂಡು ಎಲ್ಲರ ಪ್ರೀತಿಯನ್ನ ಕಂಡು ಬಹುಶಃ ಬಸವಣ್ಣನ ಗುಡಿ ಇತಿಹಾಸ ಎಂದು ಗೊತ್ತಿಲ್ಲ, ನೀವು ಗೊತ್ತಿದ್ರು ಏನೋ. ಅವರ ಸಾಕ್ಷಾತ್ ಕಲ್ಯಾಣ ನಾಡಿನ 12ನೇ ಶತಮಾನದ ಬಸವನೇ ಇಲ್ಲಿ ಬಂದು ಮುಗಿದಾನೆ. ನಿಮ್ಮ ನಡವಳಿಕೆ ಪ್ರೀತಿಯನ್ನ ಕಂಡು ನೀವು ಬರುವಂತ ಸ್ವಾಗತ ಮಾಡಲು ಕಂಡು ನಿಮ್ಮೆಲ್ಲರನ್ನ ಕಂಡು ಬಹಳ ಆನಂದವಾಗಿದೆ. ಬಹುಶಃ ಈ ವಿಷಯದಲ್ಲಿ ಸ್ವಲ್ಪ ಮಳೆಯಾಗಿಲ್ಲ ಅಂತ ಮಾತಾಡ್ತಾರೆ ಹೌದಲ್ಲ. ಯಾಕಂದ್ರೆ ನಮ್ಮ ಅನುಷ್ಠಾನದ ಉದ್ದೇಶವು ಮಳೆ ಬೆಳೆ ಸಮೃದ್ಧವಾಗಿರೋದು ನಿಮಗೆಲ್ಲ ಗೊತ್ತಿದೆ. ಕಾರಣಾಂತರದಿಂದ ಯಾವುದೇ ಸಂಕಲ್ಪಕ್ಕೆ ಬದ್ಧ ಬಂದಾಗ ಸ್ವಲ್ಪ ಇದಾಗುವಂಥದ್ದು ವ್ಯತ್ಯಾಸವಾಗುವುದು. ಅದನ್ನು ಯಾರು ಚಿಂತೆ ಮಾಡಬೇಕು. ಇಲ್ಲಿವರೆಗೂ ಕೂಡ ನಾವು ಎಲ್ಲಿ ಅನುಷ್ಠಾನ ಮಾಡಿದ್ವಿ ಅಲ್ಲಿ ಮಳೆ ಬೆಳೆ ಕೊರತೆ ಅನ್ನೋದೇ ಆಗಿರಲಿಲ್ಲ. ಇಲ್ಲಿಯೂ ಕೂಡ ಈಗ ಆಗ್ತಾ ಒಳ್ಳೆಯ ಮೊತ್ತವನ್ನು ಸರ್ವತ ಹೇಳ್ತೀನಿ, ಒಳ್ಳೆಯ ಮೊತ್ತದಲ್ಲಿ ಮಳೆಯಿಲ್ಲ ಅಂತ ಯಾರು ಬಸವನ ಹತ್ರ ಬರಬಾರದು. ಮಳೆ ಸಮೃದ್ಧವಾಗಿದೆ, ಉಗಾದಿ ಒಳಗೆ ನಮ್ಮೂರಿಗೆ ಬೆಳೆ ಚೆನ್ನಾಗಾಗಿದೆ ಅಂತ ನಮ್ಮ ಬರುವಂತ ಆಲೋಚನೆ ನಮ್ಮ ಜಾತ್ರೆಗೆ ಹೇಳ್ತಾ ಸಮೃದ್ಧವಾದ ಮಳೆ ಬೆಳೆ ಬರ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಯಾಕಂದ್ರೆ ನಿಮ್ಮೆಲ್ಲರೂ ನೀವೇನು ಕೊಟ್ಟ ಮಾತನ್ನ ಹಾಕೋತಿರಿಲ್ಲ, ಬಿಟ್ಟಿರಿಲ್ಲ. ಯಾರ್ಯಾರು ಯಾವುದೇ ಕಾರಣಕ್ಕೂ, ಯಾಕೆ ಬಸವಣ್ಣನ ದೇವಸ್ಥಾನ ಅಂತ ಹೇಳ್ತೀವಿ, ವಾರವಾರ ಒಂದು ದಿವಸ ಅಂತ ಹೇಳಿ ಊರಲ್ಲಿ ಯಾವುದೇ ಮಾಂಸಗಳನ್ನು ಓಪನ್ ಮಾಡುವ ಹಾಗೆ ಇಲ್ಲ. ಮತ್ತೆ ಹೋಗಿ ಹೇಳಾಕಿ ಅದು ಬುದ್ಧಿವಾದ ಹೇಳಿ. ಯಾಕೆ ತೆಲಂಗಾಣ ಹೀಗೆ ಯಾವ್ದಾದ್ರು ಹೇಳಿದ್ರು ಅವ್ನು ಯಾರೋ ದುಡ್ಡು ಮಾಡಿ ಮಾತು ಮಾಡ್ತಾರೆ, ಹೋಗಿ ತೋಳಿ ಮಾಡ್ತಾರೆ. ತಾತಕ್ಕೆ ಮಾಡೈತಿ ನಾನು ನೀವೇ ತಕ್ಕ ಹೇಳಿ ಅದ್ರಲ್ಲಿ ಮಾಡ್ಕೊತೀವಿ. ನಾವು ಇನ್ನೇನು ಮಾಡ್ತಾ ಇದ್ದೀವಿ, ಹೋಗಿ ತಗೊಂಡಾಗ ಎಲ್ಲ ತಗೊಳ್ಳೋದು. ಆದರೆ ಜಗಳ ಆಡಿ ಬಿಡಿಸೋದ್ರ ಮನಸ್ಸು ಪರಿವರ್ತನೆ ಆಗಬೇಕಾದ್ರೆ ಒಡೆದು ಬಡಿದು ಮಾಡೋದು ಸರಿಯಾಗಲ್ಲ. ಒಂದು ತಿಳಿಸಿ ಬುದ್ಧಿವಾದನ ಮೇಲೆ ಹೊರತು ಹಾಗೆ ಅವ್ರು ಮಾಡ್ತಾ ಇದ್ದಾರೆ ನೋಡಪ್ಪ. ಅಜ್ಜವರು ಸಂಸಾರ ಮಾಡಕ್ ಬಂದಾಗ ಅವರಿಗೆ ನಾವು ಮಾತು ಕೊಟ್ಟಿದ್ದೀವಿ, ಅವ್ರು ಕೊಟ್ಟ ಮಾತನ್ನ ಉಳ್ಕೊಳ್ಬೇಕಾಗಲ್ಲ. ಆ ಒಂದು ದಯವಿಟ್ಟು ಅದನ್ನ ಮಾಡಬೇಡ ಅಂತ ಕಾಂಟ್ಯಾಕ್ಟ್ ಬರ್ತದೆ ನಾನು. ಆದರೆ ಹೊಡೆದು ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ನಾವು ಮನಸ್ಸು ಪರಿವರ್ತನೆ ಆಗಬೇಕು ಹೊರತು ದೇಶಗಳು ಬಣ್ಣವಾಗಬಾರದು. ಜಾತಿ ಮತಪಂಥಗಳಿಂದ ಪರಿವರ್ತಿತನಾಗಬೇಕು ಅನ್ನುವಂಥದ್ದು ಅದು ಮುಖ್ಯ. ನಮ್ಮ ಅನುಷ್ಠಾನಗಳು ಪದಯಾತ್ರೆಯಾಗಿರ್ಬೋದು ಅಂದರೆ ಅವು ಯಾವುದೇ ದೇಶದಿಂದ ನಾವು ಯಾವುದನ್ನು ಗೆಲ್ಲುತ್ತೇವೆ ಅನ್ನೋದು ಖಂಡಿತ ಸುಳ್ಳು. ಪ್ರೀತಿಯಿಂದ ಜಗವನ್ನು ಗೆಲ್ಲಬಹುದು ಹೊರತಾಗಿ ದೇಶದಿಂದ ಯಾರನ್ನು ಗೆಲ್ಲಕ್ಕೆ ಸಾಧ್ಯವಿಲ್ಲ. ಪ್ರೀತಿಯಿಂದ ಯಾರ ಮನಸ್ಸನ್ನು ಬೇಕಾದರೂ ಗೆಲ್ಲಬಹುದು, ಭಗವಂತನನ್ನೇ ಗೆಲ್ಲಬಹುದಾದ ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯವಿಲ್ಲ. ಆದರೆ ದೇಶದಿಂದ ಯಾರನ್ನೂ ಗೆಲ್ಲಕ್ಕಾಗುವುದಿಲ್ಲ, ದೇಶದಿಂದ ಯಾರನ್ನೂ ಗೆಲ್ಲಕ್ಕಾಗುವುದಿಲ್ಲ. ನಾವು ಕೈಗೆದ್ದು ಅಂಗಡಿಯವನಲ್ಲ, ಅಂಗಡಿಯನ್ನ ಹಾಳು ಮಾಡೋದು ಬೆಳೆಯುವ ಹೊರತಾಗಿ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕು. ಮನಸ್ಸು ಪರಿವರ್ತನೆ ಆಗಬೇಕು. ಯಾಕಂದ್ರೆ ಮನಸ್ಸು ಪರಿವರ್ತನೆ ಮಾಡಬೇಕಾಗೇ ತಿರುವುದಿರುವಂತಹದ್ದು. ಆದರೆ ದೇಶವನ್ನ ಬಿತ್ತಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ
ಯಾಕೆ ಸಮಾಜಗಳನ್ನ ಮಾಡುವಂತಹದ್ದೇ ನಮ್ಮ ಕಲ್ಯಾಣ ಬಸವರ ಉದ್ದೇಶವಾಗಿತ್ತು. ಅವರ ಉದ್ದೇಶ ಏನಿಲ್ಲ ಅಂತ ಚನ್ನಬಸವಣ್ಣ ನಮ್ಮ ಗುರುಗಳಾದಂತಹ ಗುರೀಶ್ವರಿಗೆ ಆಜ್ಞೆಯನ್ನು ಕೊಡ್ತಾರೆ. ಅವರು ಮಹಾಯೋಗಿಗಳಾಗಿರುವುದರಿಂದ ನೋಡಪ್ಪ, ಈ ಜಗತ್ತಿನಲ್ಲಿ ಯೋಗ ಸಾಧನೆಯನ್ನ ಮಾಡಿಕೊಳ್ಳುವಂತಹ ಮಹಾತ್ಮರಲ್ಲಿ ತಾವೊಬ್ಬರೇ ಇದೆ. ಹಾಗಾಗಿ ಇಲ್ಲಿ 770 ಅಮರಗಣ್ಯರು ಕಲ್ಯಾಣದಲ್ಲಿ ಇವತ್ತು ಅವರೆಲ್ಲ ಕ್ರಾಂತಿಗೆ ಬಲಿಯಾಗಿದ್ದಾರೆ. ಆ ಕ್ರಾಂತಿಗೆ ಬಲಿಯಾದವರ ಉದ್ದೇಶ ಏನಿತ್ತು ಅನ್ನುವಂತಹ ಸಮಾಜಕ್ಕೆ ಸಾಧ್ಯಕ್ಕಾಗಿ ನೀವು 775 ವರ್ಷ ಬದುಕಬೇಕು ಅಂತ ಆಜ್ಞೆಯನ್ನು ಕೊಡುತ್ತಾರೆ ಚನ್ನಬಸವನ ಆಜ್ಞೆಯಂತೆ ಜಗದ್ಗುರು ಗುರೀಶ್ವರು 6 ವರ್ಷ ಬದುಕಿದರು ಅನ್ನುವಂಥದ್ದು ನಮ್ಮ ಭಾರತದ ಅಂತರು ರೈತರು ಎಲ್ಲರ ನಂಬಿಕೆಗೆ ಬದುಕಿರುವ ಸತ್ಯ. ಅದೇ ಬಹುಶಃ ಅವರು ಬದುಕಿದಾರೋ ಇಲ್ಲೋ ಅನ್ನುವ ಕಾರಣಕ್ಕಾಗಿ ಒಂದು ವೇಳೆ 775 ಗಂಟೆಗಳ ನಾವು ಯೋಗ ಸಮಾಧಿಯನ್ನು ಎಲ್ಲ ಬ್ಯಾಟ್ ಮಾಡಿ ಒಂದು ವೇಳೆ ನಾವು ಬದುಕಿದೆವು ಅಂದ್ರೆ ನಮ್ಮ ಭುವನೇಶ್ವರು 775 ವರ್ಷ ಬದುಕಿದ್ದಾರೆ. ನಾವು ಬದುಕಿಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಪ್ರತಿಜ್ಞೆಯನ್ನು ಮಾಡಿ ಈ ಭಾರತದಲ್ಲಿ ಇನ್ನೊಂದು ಸಂಕಲ್ಪವಾಗಿತ್ತು ಮಹದಾಯಿ ಯೋಜನೆ ನೆರವೇರಲಿ ಅನ್ನುವಂಥದ್ದು ಉದ್ದೇಶವು ಕೂಡ ಈ ನಮ್ಮ ಊಟ ನಿನ್ನೆ ನಮ್ಮ ಫೋನ್ದಲ್ಲಿ ಅವರು ಬಂದಿದೆ. ಇಲ್ಲ ಇನ್ನು 2 ತಿಂಗಳ ಪರೀಕ್ಷೆ ಕೊಡ್ತೀವಿ ಅನ್ನುವಂಥ ಸಂಕಲ್ಪಗಳು ಇವತ್ತೇ ಹೇಳಿ ಮಹದಾಯಿ ಯೋಜನೆ ಇರಬೇಕು. ಬಹುಶಃ ಅದು ಆದಷ್ಟು ಬೇಗ ನೆರವೇರಿಸಬೇಕು ಎಲ್ಲ ಭಾಗಕ್ಕೆ. ಯಾಕಂದ್ರೆ ನೀರೇ ಜೀವವಾದಗಳಿಂದ, ಜಲವೇ ಜೀವವಾದ, ಜಲವಿಲ್ಲದ ಜಗತ್ತಿನಲ್ಲಿ ಯಾವುದೇ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಜಲವೇ ಜಲ ಅಂದ್ರೆ ಜೀವ ಅಂತ ಅರ್ಥ. ಹಾಗಾಗಿ ಆ ಜಲ ಜೀವವಿಲ್ಲದಂತಹ ಯಾರು ಬದುಕು ಸಾಧ್ಯವಿಲ್ಲ. ಯೋಗದಿಂದ ಕೆಲವು ವರ್ಷಗಳು ಬದುಕಬಹುದು, ಯೋಗವೇ ಬೇರೆ. ಯಾಕಂದ್ರೆ ಯೋಗ ರಹಿತವಾದಂಥ ವ್ಯಕ್ತಿ ಬದುಕುತ್ತ ಯೋಗದಿಂದ ಯಾಕಂದ್ರೆ ಶ್ರೀಯೋಗ ಸಮಾಧಿಯನ್ನು ಮಾಡುವಂಥ ಮುಖಾಂತರ ಮಸ್ತಕದಲ್ಲಿ ಅದನ್ನು ಹಿಡಿಯುವ ಮುಖಾಂತರ ಬದುಕಬಹುದು. ಆದರೆ ಎಲ್ಲರೂ ಶ್ರೀಯೋಗ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯೋಗವೇ ಬೇರೆ, ಯಾಕಂದ್ರೆ ಜಲವೇ ಜೀವನ ಅನ್ನುವ ಒಂದು ದೃಷ್ಟಿಯಿಂದ ಏನು ಮಹದಾಯಿ ಯೋಜನೆ ಇದೆ ಅದಷ್ಟು ಬೇಗ ಶೀಘ್ರವಾಗಿ ಅದು ಏರ್ತದೆ. ಯಾರೋ ಚಿಂತೆ ಮಾಡಿದ್ರೆ ಮಳೆಯಿಲ್ಲ, ಈ ವರ್ಷ ಬರಗಾಲ ಅನ್ನುವ ಸ್ಥಿತಿ ಬಹಳಷ್ಟು ಏನು ಯೋಚನೆ ಮಾಡ್ಬೋದು. ಮಳೆ ಆಗುತ್ತದ, ನೀವು ಬೆಳೆನೂ ಹೋಗ್ತದ. ಯಾಕಂದ್ರೆ ನಾವು ಹೋಗ್ತೇವೆ ಉಳಿಸ ನೋಡ್ಕೊಂಡು ಅವ್ರಿಗೆ ಹೇಳ್ಬೇಕು ಉಳಿಸ ನೋಡ್ಕೊಂಡು. ನಮ್ಮ ರೈತರಿಗೆ ಈ ವರ್ಷ ಬರಗಾಲ ಆಗಲೇ ಕುದುಕೊಂಡು. ಹಾಗಾಗಿ ಯಾರು ಚಿಂತೆ ಎಲ್ಲರಿಗೂ ಒಳ್ಳೆದಾಗ್ತದ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಷ್ಟಭಾವಃ. ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಗುರಿಯಾಗಿರುವ ಅನುಷ್ಠಾನದ ಪಾದಯಾತ್ರೆ ಆಗ್ತದೆ. ನೀವೆಲ್ಲರೂ ಕೂಡ ನಿಮಗೆ ಏನೇ ದುರ್ಗುಣಗಳನ್ನು ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕಿ ನಾಳೆ ಅಲ್ಲಿಗೆ ಮುಟ್ಟಿದ ನಂತರ ಒಂದು ದೀಕ್ಷೆ ಕೊಡ್ತೀವಿ. ಅಲ್ಲಿ ಒಳಗೆ ನೋಡ್ಕೊಂಡು ಅಲ್ಲಿ ಬಂದು ನೀವು ಎಲ್ಲ ನಾವು ಬಿಟ್ಟಿದ್ದೀವಿ ಅಂತ ನಾವೆಲ್ಲ ಆ ದೀಕ್ಷೆಯನ್ನು ಅಲ್ಲಿ ಬಿಡ್ಬೋದು. ಎಲ್ಲಿ ಒಳಗೆ ಚನ್ನಬಸವಣ್ಣ ಹತ್ತಿರ ನೀವು ಅಲ್ಲಿ ದೀಕ್ಷೆಯನ್ನು ಹೊಂದುವಂಥ ಆಗಬಹುದು ಅನ್ನೋ ಮಾತನಾಡುತ್ತಾ ನಮ್ಮ 2 ಮಾತನ್ನು ದೂರ ಪಾಯಕ್ಕೆ ವಿರಾಮಣೆ ಇವೊಂದು